ಅಲ್ಲೇ ದೋಸ್ತ ರಜಾ ಐತಿ ಮತ್ತು ಏನು ಮಾಡಣ ಮತ್ತು ಮಧ್ಯಾಹ್ನ ಮ್ಯಾಗ ಬಾ ಅಂದನ್ನ ಸಾವ್ಕಾರ ಹೋಗು ನಾನು ನಾ ಅಂತೂ ಬರಲ್ರಿ ಊರಿಂದ ಊರಿಗೆ ಬರ್ಬೇಕು ಬಣ್ಣ ಹಾಕ್ತಾರ ಬರಲ್ಲ ಅಂತೀನಿ ನಂಗೂ ಇವತ್ತು ಯಾಕೋ ಎಲ್ಲಿ ಹೋಗೋಕ್ಕೂ ಮನಸ್ಸಿಲ್ಲ ಅದಕ್ಕೆ ಬ್ಯಾಡ್ ಬಿಡು ಅಂತ ಇಲ್ಲೇ ಸುಮ್ಮನೆ ಕೂತೀನಿ ಅಲ್ಲ ನಾನು ನಿನ್ನ 3-4 ದಿನದಿಂದ ನೋಡಕತ್ತೀನಿ ಆಕಿ ಜೊತೆಗೆ ಬೈದು ಬಂದಿನಿ ಆಕಿಗೆ ಅಂತ ಹೇಳಿದ ಮೇಲೆ ನೀ ಯಾಕೆ ಡಲ್ಲದಿ ನಿನಗೆ ಆಕೆ ಅಂದ್ರೂ ಇಷ್ಟ ಇಲ್ಲ ಆಕಿನ ಪ್ರೀತಿ ಮಾಡೋಕ್ಕೂ ಇಷ್ಟ ಇಲ್ಲ ಅಂದಮೇಲೆ ನಿನಗೆ ಯಾಕೆ ಬೇಜಾರಾಗೈತಿ ಇಷ್ಟಕ್ಕೊಂದ ಏನು ವಿಷಯ ಏನಿಲ್ಲ ಹಂಗೆ ಇರ್ತಾವಲ್ಲ ಅಪ್ಪಂದು ಸಾಲ ಜಾಸ್ತಿ ಆಗೈತಿ ಅವಾಗ ಒಂದು ಸ್ವಲ್ಪ ಹುಷಾರಿಲ್ಲಾರ್ದಂಗೆ ಆಗಿತ್ತು ಅದು ಯಾಕೆ ಹಗ್ಲ ಮಗ್ಲ ಮಂಡಿ ನೋವು ಅಂತಿದ್ಲು ಕರ್ಕೊಂಡೋಗಿ ದವಾಖಾನಿಗೆ ಸೌದಾವು ಅದಕ್ಕೊಂದಿಷ್ಟು ಗುಳಿಗೆ ಅದು ಇದು ಎಕ್ಸ್ರೇ ಅಂತ ಮಾಡಿದ್ರು ಅಲ್ಲೊಂದು 5-6 ಸಾವಿರ ಕೈ ಬಿಟ್ಟು ಮತ್ತು ಅದಕ್ಕೆ ಈಗ ತಿಂಗಳು ಖರ್ಚಿಗೆ ಏನೂ ಇಲ್ಲ ತಿಂಗಳವರೆಗೂ ಹೆಂಗೆ ನಡೆಸ್ಬೇಕು ಅನ್ನೋದು ಗೊತ್ತಿಲ್ಲ ಬರೀ 8,000ದಾಗ 5,000 ಹಿಂಗೆ ಕೈ ಬಿಟ್ಟವು ಏನು ನಮ್ಮದು ಭಾಳ ಭೂಮಿನೂ ಇಲ್ಲಲ್ಲ ಅದನ್ನೇ ಯೋಚನೆ ಮಾಡಕತ್ತಿದ್ದೆ ಅಷ್ಟೆ ನನಗೇನೋ ಹಂಗೆ ಅನ್ನಿಸ್ವಲ್ದು ಏನು ತೊಂದರೆ ಹೇಳು ಇಲ್ಲ ನಾನು ಬೈದೆ ನಿಜ ಅಂದ್ರೆ ಆಕಿದು ವಯಸ್ಸಲ್ಲಲ್ಲ ಆ ಕಾರಣಕ್ಕಾಕಿನ ಬೈದಿದ್ದು ನಿಜ ನಾನು ಆದ್ರೆ ಹಂಗಂತೇಳಿ ಆಕಿ ನೋಡ್ದೆ ನಂಗೆ ಇರೋಕ್ಕೂ ಆಗೋಲ್ದು ಈಗಂಕರು ನಾವು ಹೋಗೋ ಟೈಮಿಗೆ ಅವಾಗ ಬೇಕಂತ ಸಾಲಿ ಆಕಿಗೆ ನಡಿತೈತಿ ಲೇಟಾಗಿ ಹೋದ್ರೂ ಆದರೂ ನಾವು ಲಘು ಹೋಗಿದ್ವಿ ನಮ್ಮ ಜೊತೆಗೆ ಬರ್ತಿದ್ಲು ಈಗ ಕರೆಕ್ಟ್ ಟೈಮಿಗೆ ಹೊಂಟಾಳ ನಮ್ಮ ಮನೆ ಮುಂದೂ ಹಾಯ್ವಳ್ಳು ಅವಾಗ ದಿನಕ್ಕೊಂದು 100 ಸರಿ ನಮ್ಮ ಮನೆ ಮುಂದೆ ಹಾದು ನಾನು ನೋಡ್ಲಿ ಅಂತಾನೆ ಯಾರು ಮಾತಾಡಿಸಿ ನೋಡ್ತಿದ್ಲು ಈಗ ಏನು ಮಾಡ್ಬೇಕಂತ ಗೊತ್ತಾಗೋಲ್ದು ದೋಸ್ತ ನನಗೂ ಆಕೆ ನೋಡ್ದಾಗ ಇರೋಕ್ಕಾಗೋಲ್ದು ಅವರು ಅವತ್ತು ಅವ್ರ ಕಾಕ ನಮ್ಮ ಮನೆ ಹತ್ರ ಬಂದರು ನೋಡಿ ನಿನ್ನ ಕಾಲು ಮರಿತೀನಿ ನಿನ್ನ ರುಂಡಾನ ಚೆಂಡಾಡ್ತೀನಿ ಅಂದಾಗಿಂದ ಅಂತೂ ನಂಗೆ ಆಕೆ ಮನೆ ಹತ್ರ ಹೋಗೋಕ್ಕೂ ಮನಸ್ಸಾಗೋಲ್ದು ಆದ್ರೆ ಆಕೆ ನೋಡ್ದೂ ಇರೋಕ್ಕಾಗೋಲ್ದು ಏನು ಮಾಡಲಿ ಅಬ್ಬೋ ಯಬ್ಬಬ್ಬಬ್ಬಬ್ಬಾ ಮನಸ್ನ್ಯಾಗ ಇಷ್ಟಕ್ಕೊಂದ ಪ್ರೀತಿ ಇಟ್ಕೊಂಡು ಆಕಿಗೆ ಬೈದೀನಿ ಅಂತಂದು ಪೋಸ್ಟ್ ಕೊಟ್ಕೊಂಡು ಹೇಳಕತ್ತಿ ನೀನು ಹೇಳ್ಬಿಡು ಇನ್ನೇನೈತಿ ಹೋಗು ಹೇಳು ನಿನ್ನ ಪ್ರೀತಿನೆಲ್ಲ ಆಕಿಗೆ ಕನ್ವೆ ಮಾಡು ಮುಂದೆ ನೋಡೋಣ ಏನಾಗುತ್ತ ನೀನು ಸುಮ್ಮನೆ ತಲೆ ಕೆಡ್ಸ್ಕೊತೀನಿ ನೋಡು ಮತ್ತು ನಾಳೆ ಬಣ್ಣ ಐತಿ ನಂಗೊಂದು ಆಸೆ ಭಾಳ ಇತ್ತು ನನ್ನ ಹೆಂಡತಿ ಆಗಕ್ಕೆ ಜೊತೆಗೆ ನಾನು ಹೋಲಿ ಆಡಬೇಕು ಓ ನಿನಗೊಬ್ಬವಂಗಲ್ಲ ಆಲ್ಮೋಸ್ಟ್ ಎಲ್ಲ ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಎಲ್ರಿಗೂ ಇರುತ್ತೆ ಅವ್ರು ಪ್ರೀತಿ ಮಾಡೋರು ಅವ್ರ ಗಂಡಂದ್ರ ಜೊತೆಗೆ ಹೋಲಿ ಆಡಬೇಕು ಅಂಥೇಳಿ ಆದ್ರೆ ಈಗ ಈ ವಯಸ್ಸಿನಾಗ ಈಗ ಸಣ್ಣ ಮಕ್ಕಳೇ ಹೋಲಿ ಆಡಲ್ಲ ಈಗ ಎಲ್ಲರೂ ಒಂದು AI ಕ್ರಿಯೇಟ್ ಮಾಡ್ತಾರೆ ಮಾಡಿ ಅದಕ್ಕೆ ಬಣ್ಣ ಉಗ್ಗಿ ಬಿಡ್ತಾರೆ ನಾವು ಆಡ್ತೀವಂದ್ರೂ ನಮ್ಮ ಜೊತೆ ಆಡೋಕೆ ಯಾರೂ ಇಲ್ಲ ಏನು ಮಾಡೋಕ್ಕಾಗಲ್ಲ ನೋಡೋಣ ಬಿಡು ಈಗ ಇವೆಲ್ಲ ಸೀನ್ ಇಟ್ಕೊಬೇಡ ಅವ್ರ ಕಾಕ ಗೊತ್ತಾತಂದ್ರೆ 1-9 ಆಗುತ್ತೆ ಇಲ್ಲ ದೋಸ್ತ ನಾನು ಆಕಿಗೆ ಬಣ್ಣ ಹಚ್ಚಿಸ್ತೀನಿ ಅದು ನಾನು ಆಕಿಗೆ ಮೊದಲು ಬಣ್ಣ ಹಚ್ಚಬೇಕು ನೋಡೋಣ ಅದೇನಾಗುತ್ತೋ ಆಗಲಿ ನಾಳೆಗೆ ಬಿಡು ಮೊದಲು ಪ್ರೀತಿನ ಹ್ಞೂ ಅಂತ ಒಪ್ಕೊಳೋದು ಕಲಿ ಅಷ್ಟು ಚಂದ ಅಷ್ಟು ರೊಮ್ಯಾಂಟಿಕ್ ಆಗಿ ನಿನಗೆ ಐ ಲವ್ ಯು ಅಂತ ಕೇಳಿದ್ರೆ ನೀನು ಕಾಲಿಂದ ಒದ್ದು ಓಡೋಗಿದ್ದಿ ಲೇ ಇಲ್ಲಡಿಲಿ ಯಾವ್ದಾರ ಫೋಕ್ಸೋ ಕೇಸ್ ಹಾಕಿದ್ರೆ ಅಂದ್ರೆ ನನ್ನ ಮ್ಯಾಗ ಅವ್ರ ಕಾಕ ನಾನು ಏನಿಲ್ಲ ಆಮೇಲೆ ಪೂರ ಪರ್ಮನೆಂಟಾಗಿ ಜೈಲಾಗ ಕುಂದಿರ್ಬೇಕಾಗತ್ತೆ 18 ತುಂಬಲಿ ಅದೆಂಥ ಪ್ರೀತಿ ಇದ್ರೂ ಅದು ಹಂಗೆ ಇರಲಿ ಹೊರಗೆ ಯಾರಿಗೂ ಗೊತ್ತಾಗೋದು ಅವಶ್ಯಕತೆ ಏನಿಲ್ಲ ನನ್ನ ಮನಸ್ಸಿಗೆ ಗೊತ್ತಿರುತ್ತಾ ಆಕಿಗೂ ಗೊತ್ತೈತಿ ಆಕೆ ಮ್ಯಾಗ ನನಗೂ ಪ್ರೀತಿ ಐತಿ ಅಂತಂದು ಆದ್ರೆ ಅದನ್ನು ಹಾಗೆಲ್ಲ ಹೇಳಿ ಕೈ ಹಿಡ್ಕೊಂಡು ಅಡ್ಡಾಡಿ ಊರಾಗ ಎಲ್ಲರ ಹತ್ರನೂ ಚೀತು ಅನ್ನಿಸ್ಕೊಂಡು ಆ ಕೆಟಗರಿ ನಾನಲ್ಲ ನಿನ್ನ ಕೆಟಗರಿ ಏನಂದ್ರೆ ಮನೆಯವ್ರಿಗೆ ಹೋಗಿ ಆಕಿಗೆ ಫಸ್ಟ್ ನೀನ ಬಣ್ಣ ಹಚ್ಚಿಬಿಡ್ತಿ ಹೌದಿಲ್ಲ ಹಂಗೆ ಇರುತ್ತಲ್ಲ ಆಸೆ ಏನನ್ ರಾಜು ಒಂದು ಸರಿ ನನ್ನ ಹುಡುಗಿ ಅಂತ ಬಂತು ಅಂದ್ರೆ ಅದು ನಾವೆಷ್ಟು ನನ್ನ ಹುಡುಗಿ ಅನ್ನೋದ್ರ ಮೇಲೆ ಆಸೆ ಬಂದುಬಿಡುತ್ತಲ್ಲ ನಾನೇ ಮೊದಲು ಮಾಡಬೇಕು ನಾನೇ ಮೊದಲು ಬರ್ಡೇಗೆ ವಿಶ್ ಮಾಡಬೇಕು ನಾನೇ ಮೊದಲು ಬಣ್ಣ ಹಚ್ಚಬೇಕು ನಾನೇ ಮೊದ್ಲಕ್ಕಿನ್ನು ನೋಡಬೇಕು ಎಲ್ಲ ನಾನು ಫಸ್ಟ್ ಅನ್ನೋದೇ ಬರುತ್ತೆ ಅಲ್ಲ ಫಸ್ಟ್ ಕಿಸ್ ಅಷ್ಟ ಆಕೆಗೆ ನಾನೇ ಕೊಡಬೇಕು ಎಲ್ಲನೂ ಹಾಗೆ ಬಂದುಬಿಡುತ್ತಲ್ಲ ಹುಡುಗರಿಗೆ ಸಾಕು ಕುಯ್ದಿದ್ದು ಬಾ ನೋಡೋಣ ಅಂತ ಎದ್ದೋಗೋನಾಗಲೇ ಸಂಜೆ ಭಾಳ ಆತು ಸರಿ ನೀವು ಹೋಗು ನಾ ಇನ್ನೂ ಸ್ವಲ್ಪ ಬಿಟ್ಟು ಬರ್ತೀನಿ ಯಪ್ಪ ದೇವದಾಸ ಅಲ್ಲಡು ನೀನು ಹುಡುಗಿ ಬರಕತ್ತಾಳ ಏನು ನಾಳೆ ಹಬ್ಬ ಐತಿ ಅವ್ರ ಅಪ್ಪನ ಕರ್ಕೊಂಡು ಎಲ್ಲಿಗೆ ಹೊಂಟಾಳ ನೈಕಿ ನೋಡಲ್ಲಿ ಅಲ್ಲ ನನ್ನ ಕಡೆಗೆ ನೋಡುನು ಒಳ್ಳು ಎಷ್ಟು ಸೊರಿಗೆ ಬಿಟ್ಟಾಳ ಆಮೇಲೆ ನನ್ನ ಕಡೆ ಲಕ್ಷಣೂ ಇಲ್ಲ ನಾ ಇಲ್ಲದೀನಂತ ಗೊತ್ತು ಒಂದ ಸರಿ ನೋಡಿ ತಲೆ ತಗ್ಗಿಸ್ಬಿಟ್ಲಲ್ಲ ರಾಜು ಏನಪ್ಪ ರಾಮಣ್ಣ ಕೆಲ್ಸಕ್ಕೆ ಹೋಗಿ ಬಂದೆ ಹ್ಞೂ ರೀ ಸಾವ್ಕಾರ ಅಂದ್ರೆ ಮತ್ತು ಎಲ್ಲರೂ ಅಷ್ಟು ಕಟ್ಟಿಗೆ ಎಲ್ಲ ಕಲೆಕ್ಟ್ ಮಾಡಕತ್ತೀವಲ್ರಿ ಮನೆಗೆ ಹೋಗಿ ಕುಳ್ಳು ಅವನು ಇಸ್ಕೊಂಬರಕತ್ತಿದ್ದೀವಿ ರೀ
ಮತ್ತು ಕಾಮಣ್ಣನ ಸುಡಕ್ಕೆ ಬೇಕಲ್ರಿ ಇವತ್ತು ರಾತ್ರಿಗೆ ಅದಕ್ಕೆ ಕೂತಿದ್ದೀನಿ ರೀ ಸೌಕರ ಬರೋದು ಬಿಟ್ಟು ಎಲ್ಲೋ ರಾಮಣ್ಣ ಮನೆ ಹತ್ರ ಯಾಕೆ ಏನಾತ ಯಾಕ ಏನಾತು ಶಿವಾನಿ? ಯಾಕೆ ಹಿಂಗ್ ಮಾಡಕತ್ತಿ? ಯಾಕೆ ಬೇಜಾರಾಗೈತಿ ನಿಂಗೆ ಇಷ್ಟಕ್ಕೊಂದು? ನೀ ಸುಮ್ಮನೆ ನುತ್ಕೋ ಶ್ರುತಿ. ಅವ್ನು ನನ್ನ ಮೇಲೆ ಪ್ರೀತಿ ಇಲ್ಲ, ಸುಮ್ಮನೆ ನಾನು ಹುಚ್ಚಿ ಥರ ಅವ್ನು ಪ್ರೀತಿ ಮಾಡ್ತಾನೆ ಏನೇನೋ ಅಂತ ಅನ್ಕೋತೀವಿ. ನನಗೇನು ಗೊತ್ತಾಗಲ್ಲೇನ? ನಾನು ಇವಾಗ 9th ಸ್ಟ್ಯಾಂಡರ್ಡ್ ಓದ್ತೀನಿ. ನಾನು ಏನೀಗ ಮದುವೆ ಆಗ್ಬಿಡ್ತೀನೇನ? ನನಗೂ ಗೊತ್ತು ಯಾವಾಗ ಮದುವೆ ಆಗಬೇಕು, ಏನು ಮದುವೆ ಆಗಬಾರ್ದು ಅಂತೇಳಿ. ಪ್ರೀತಿ ಮಾಡೋದ್ರಾಗ ಏನು ತಪ್ಪೈತಿ? ಹಿಂಗೆ ಆಡ್ತಾನ, ಹೋಗ್ಲಿ ಬಿಡು. ಅವ್ನಾಗ ನಂಗೆ ಪ್ರೀತಿ ಇಲ್ಲ ಅಂದ್ರೆ ನಾನು ಯಾಕೆ ಅವ್ನು ಹುಚ್ಚಿ ಥರ ಪ್ರೀತಿ ಮಾಡಲಿ ಬಿಡು. ಸುಮ್ಮನೆ ಬಾ ಹೋಗೋಣ. ಅಪ್ಪ ಬರ್ರಿ, ಹೊತ್ತಾಗತ್ತಾ? ಆ ತಗೋರಪ್ಪ ರಾಮು, ಬಾ ಮನೆ ಕಡೆ ಬಂದೆ ಅಂದ್ರೆ ನೀವು ಈ ಕಡೆಗೆ ಈಗ ಮತ್ತು ಶಾಲೆಗೆ ನಾಳೆ ಬಣ್ಣ ಆಡ್ತಾರಂತ, ಅದಕ್ಕೆ ಒಂದಿಷ್ಟು ಬಣ್ಣ ಕೊಡಿಸ್ ಬಾ ಅಪ್ಪಾಜಿ ಅಂದ್ಲ. ಅದಕ್ಕೆ ನಮ್ಮ ಹೊಸಳ್ಳ ಅಂಗಡಿಗೆ ಹೊಂಟಿದ್ದೆ, ಹೋಗಿ ಒಂದಿಷ್ಟು ಬಣ್ಣದ ಪಾಕಿಟು ಬೇಕಂತಕ್ಕಿಗೆ. ಮತ್ತು ಇಲ್ಲಿ ಅವು ಹುಡುಗರು ಕೂತಿರ್ತಾವ ನೋಡಿ, ಎಲ್ಲ ಕುಡ್ದು ಮತ್ತು ನಾಳೆ ಹೋಳಿ ಹಬ್ಬ ಅಂದ್ರೆ ಮತ್ತು ಇವತ್ತು ಅವ್ರ ಹತ್ರ ಎಲ್ಲಿಂದ ರೊಕ್ಕ ಬರ್ತಾವ, ಕಾಡಿಸ್ತಾರ ಬಾ ಅಪ್ಪ ಅಂದ್ಲ. ಅದಕ್ಕೆ ಬಂದೆ. ನಿಮ್ಮ ಮನೆ ಕಡೆ ಬರುವಂತೆಂತೋ ಅಂದಂಗೆ ಅವರು ಮಷಿನ್ ತಂದಿದ್ರಲ್ರಿ ಕಡ್ಲಿ ರಾಶಿ ಮಾಡೋದು, ಅದು ನಿಮ್ಮ ಹೊಲದಾಗ ನಿಲ್ಲಿಸ್ತೀನಿ ಅಂತ ಹೇಳಿದ್ದರ್ರಿ. ನಾ ಹೇಳಿ ಕಳಿಸಿದ್ದೆ, ಬಂದು ಹೇಳಿದ್ರಿಲ್ರಿ ಮಲ್ಲಣ್ಣರು ನಿಮಗೆ. ಅಯ್ಯೋಯ್ಯೋ, ಅವ ಬಂದು ಹೇಳಾನಪ್ಪ, ನನಗ ನೆನಪಿಲ್ಲ. ಇವರು ಕುರಿಗಾರಿಗೆ ಆಚೆ ಕಡೆ ಹೊಲದಾಗ ಹಾಕ್ಕೊಂಡಿರ್ರಿ ಅಂತ ಹೇಳಿನಿ. ಒಂದು ತಿಂಗಳು 2 ತಿಂಗಳು ಇರ್ತಾರಂತ. ಆ ಮಿಷಿನ್ ಎಲ್ಲಿ ನಿಲ್ಲಿಸ್ತಾರೇನ? ಅಯ್ಯಯ್ಯ, ನನಗೆ ನೆನಪ ಇಲ್ಲ ನೋಡಪ್ಪ. ನೀ ಏನು ಚಲೋ ಮಾಡ್ತಿತ್ತಡಿ, 1 ನಿಮಿಷ. ಯವ್ವ ಶಿವಾನಿ, ನಾನು ನಿನಗೆ ಆಮೇಲೆ ಕೊಡಿಸ್ಲೆ. ನಾ ಒಂದಿಟ್ಟು ಹೊಲದ ಕಡೆ ಹೋಗ್ತೀನಿ. ಪಟಕ್ಕನ ಗಾಡಿ ತೊಗೊಂಡು. ಅಲ್ಲ, ರಾಜುಂದು ಗಾಡಿ ಐತಲ್ರಿ, ಬೇಕಾದ್ರೆ ಗಾಡಿ ಮ್ಯಾಗ ಹೋಗ್ಬಿಡ್ರಿ. ಹೆಂಗೂ ಇಲ್ಲಿವರೆಗೂ ಬಂದಿರಲ್ಲ. ಅಲ್ಲೇ ರಾಜಪ್ಪ, ತೆಗಿಲೆ ನಿನ್ನ ಗಾಡಿ ತೆಗಿ, ಪಟ್ಟಣ ಹೋಗಿ ಹೇಳ್ಬರೋಣ. ನನ್ನ ಮಗಳು ಅಷ್ಟು ಹಾಕಕ್ಕೆ ಮನೆಗೆ ಹೋಗ್ಲಿ. ರಾಮು, ಅವ್ರಿಬ್ಬರನ್ನು ಕರ್ಕೊಂಡೋಗಿ ನಿನಗೆ 100 ರೂಪಾಯಿ ಕೊಡ್ತೀನಿ. ಅವ್ರು ಎಂಥವಂತಾರಂತ ಬಣ್ಣ ಕೊಡಿಸು. ಮತ್ತು ಹಂಗೇನ್ರ ಅವ್ರು ಜಾಸ್ತಿ ತೊಗೊಂಡ್ರಂದ್ರೆ ನಂಗೊಂದು ಫೋನ್ ಮಾಡು, ನಾನು ಫೋನ್ಪೇ ಮಾಡ್ತೀನಿ. ಏನು ಅವ್ರ ನಂಬರ್ ಐತೆ ನನ್ನ ಹತ್ರ. ತೀತಾ ಕರ್ಕೊಂಡು ಹೋಗ್ಬಾ ಇಲ್ಲಿ ಮೊದ್ಲು, ಒಂದಾಗ ತುಡಿಗದ. ಅದು ಸೌಕರ್ಯ ನಂದು ಬೇರೆ ಕೆಲಸ ಇತ್ರಿ. ಅಪ್ಪ ನಂಗೆ ನೀ ಬರ್ತಿದ್ರು ಬಾ, ಇಲ್ಲ ಅಂದ್ರೆ ನೀನ ಬರೋ ಮುಂದಾಗ ಎಂಥವ್ರ ಕಲರ್ ತೊಗೊಂಬಂದ್ಬಿಡು. ನಾನೇನೇನು ಅನ್ನಲ್ ತಗೋ. ರಾಮಣ್ಣ ಬರ್ತಾನೆ ತಗೋ. ರಾಮಣ್ಣ ಚಲೋ ಅದನ, ಹಂಗೇನಿಲ್ಲ. ಹುಡುಗ ಒಳ್ಳೆ ಹುಡುಗದನವ. ಇನ್ನು ಈ ರಾಜ ಅದನಲ್ಲ, ಇನ್ನು ಈ ಕೊತ್ತಂಬರಿ ಬೀಜ ಸರಿ ಇಲ್ಲಿವ. ರಾಜಪ್ಪ ಏನು ಮಾಡೋದಿಲ್ಲ, ತಲೆ ಕೇಶಬಿಡ. ನೀನು ಇರ್ತೀಯಲ್ಲವಾ ಶ್ರುತಿ, ನೀನು ರಾಮಣ್ಣನ ಜೊತೆಗೆ ಹೋಗಿ ನಿಮ್ಗೆ ಎಂತ ಬೇಕಂತ ತಗೋರೆ, ಫೋನ್ಪೇ ಮಾಡ್ತೀನಿ ಅಂತ ಕರ್ಕೊಂಡು ಹೋಗಿ ನಿನ್ಗೆ ಹೇಳ್ತೀನಿ. ಹೂರಿ ಅಂಕಲ್, ಆತ್ರಿ. ಲೇ ರಾಜಪ್ಪ, ತೆಗಿ ಬೈಕ್ ತೆಗಿ, ಬಿಡಬೇಡ. ಊರಿ ಸೌಕರ. ಏನು ನನ್ನ ಕಡೆಗೆ ನೋಡುವಳ್ಳು, ಅಷ್ಟು ನನ್ನ ಮೇಲೆ ದ್ವೇಷ ಬಂದ್ಬಿಡ್ತಾ? ಪಾಪ, ನಾ ಮಾತಾಡಿದ್ದಕ್ಕೆ ಭಾಳ ಬೇಜಾರು ಮಾಡ್ಕೊಂಡ್ಲ ಏನ. ಮಕಾನು ನೋಡು ಎಷ್ಟು ಸಣ್ಣದಾಗೈತಿ. ಖರೇನ ಭಾಳ ಬೇಜಾರು ಮಾಡಿಬಿಟ್ಟೆ. ನಾನೇ ಮಾತಾಡಿಸ್ತೀನಿ ತಡಿ. ಶಿವಾನಿ, ಶ್ರುತಿ, ನಮ್ಮ ಜೊತೆಗೆ ಯಾರು ಬರೋ ಅವಶ್ಯಕತೆ ಇಲ್ಲ. ನಾ ಹೋಗಿ ತೊಗೊಂಡು ಬರಂಬ, ನಡೀತೈತಿ. ಪಾಪ ಅವ್ರಿಗೆಲ್ಲ ಯಾಕೆ ತೊಂದರೆ? ಅವ್ರಿಗೆ ಪ್ರೀತಿ, ಪ್ರೇಮ, ಬಾಂಧವ್ಯ, ವಿಶ್ವಾಸ, ಆದ್ರೆ ಎಲ್ಲದಕ್ಕಿಂತ ಅವ್ರ ಜೀವ, ಅವ್ರಿಗೆ ಹೆದರಿಕೆ ಇದ ದೊಡ್ಡದು. ಗಂಡ್ಸಲ್ಲೇನು ನಮ್ಮ ಕಾಕಾಗೆ ಹೆದರ್ತಾನ ಗಂಡ್ಸಾಗಿ. ನಡಿ ಶ್ರುತಿ, ನಾ ಹೋಗೋಣ. ಶಿವಾನಿ ನಿಂತ್ಕೊ 1 ನಿಮಿಷ. ನೀ ಹೇಳ್ಬಿಡವ ನಿಮ್ಮ ಅಣ್ಣಗ, ನಂಗೆ ಅತನ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ. ಶಿವಾನಿ, ಯಾಕೆ ಹಿಂಗೆ ಮಾಡಕತ್ತಿದಿ? ನಾನು ನಿನ್ನ ಒಳ್ಳೇದಕ್ಕೆ ಹೇಳಿದ್ದು. ಏನು ನಿನಗೆ ನಂದ್ರೆ ಇಷ್ಟ ಇಲ್ಲ? ಸಣ್ಣ ವಯಸ್ಸು, ನಂಗೆ ಗೊತ್ತಾಗಲ್ಲನ. ಅಲ್ಲ, ನಾನು ಇರ್ಬೋದು, ಸಣ್ಣಕ್ಕಿರ್ಬೋದು, ನನಗೂ ಗೊತ್ತೈತಿ. 18 ಇಯರ್ಸ್ ಆದ್ಮೇಲೆ ನಾನೇನು 18 ಇಯರ್ಸ್ ಬೇಡ, 20 ಇಯರ್ಸಿಗೆ ಮದುವೆ ಆಗೋಣ. ಪ್ರೀತಿ ಮಾಡಬಾರ್ದು ಅಂತ ಎಲ್ಲಾದ್ರೂ ಐತನ? ಪ್ರೀತಿ ಮಾಡಬಾರ್ದು ಅಂತ ಐತಿ? ಅಯ್ಯೋ, ಊರಿದು ಸುಮ್ಮನೆ ಇರ್ತೀಯನ? ಯಾಕೆ ಅಷ್ಟು ಜೋರಾಗಿ ಮಾತಾಡಕತ್ತಿದಿ? ಏನಿನ್ನ? ಅಯ್ಯೋ, ನನಗೆ ಮತ್ತೆ ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ. ನೀ ನಮ್ಮ ಜೊತೆ ಬರೋ ಅವಶ್ಯಕತೆನೂ ಇಲ್ಲ. ನಾನು ನಿನ್ನ ಜೊತೆ ಮಾತಾಡಲೇಬಾರ್ದಂತ ನಿರ್ಧಾರ ಮಾಡಿದ್ದೆ. ನನಗೆ ಅವಶ್ಯಕತೆ ಇಲ್ಲ ಯಾರ್ದನ್ನು. ನಾವು ಹೋಗ್ತೀವಿ, ನಡಿಸುತ್ತೆ. ಅಲ್ಲಿ ಏನೋ ಹೇಳಕತ್ತ, ನಾನು ಒಂದು ಸ್ವಲ್ಪ ತಡಿತೇನು? ಹಂಗ್ಯಾಕೆ ಮಾಡ್ತಿದ್ದಿ? ಆತನ ಜೊತೆ ಮಾತಾಡೋಕ್ಕಾಗ್ತಿಲ್ಲ, ಆತನ ಮಕ ನೋಡೋಕ್ಕಾಗ್ತಿಲ್ಲ. ನನಗೆ ಹಿಂಗೆ ಅಂತ ಒಂದು ಇಷ್ಟು ರಾಶಿ ಲಿಸ್ಟ್ ಹೇಳ್ತಿದ್ದಿ. ಆತಿಗೆ ನಿಂತ ನಿಲ್ ಮುಂದೆ ಮಾತಾಡೋಕ್ಕೇನು? ಏನೋ ಹೇಳಕತ್ತಾನಿಲ್ಲ, ಕೇಳಿ ಏನು ಹೇಳ್ತಾನ ಅದಾದ್ರು. ಸುಮ್ಮನೆ ಇರ್ತೀಯೇನು? ಶಿವಾನಿ, 1 ನಿಮಿಷ. ನನಗೂ ನೀನಂದ್ರೆ ಇಷ್ಟ, ಆದ್ರೆ ಯಾವುದೇ ಕಾರಣಕ್ಕೂ ಈ ವಿಷಯ ನನಗೆ, ನಿನಗೆ, ಶ್ರುತಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗೋದು ಬೇಡ. ಇವನ್ ರಾಜುಗೂ ನಾನು ಹೇಳಲ್ಲ, ಯಾಕಂದ್ರೆ ರಾಜುನು ಒಂದೊಂದು ಸರಿ ಒಂದೊಂದು ಥರ ಮಾಡ್ತಾನೆ. ನಮ್ಮ 3 ಮಂದಿ ಮಧ್ಯೆನೇ ಇರಲಿ ವಿಷಯ. ನಾ ಹೇಳ್ತೀನಲ್ಲ, ನಾನು ನೀನು
ನಾನಂತೂ ಬಿಡು ಇನ್ನೊಂದು 2-3 ವರ್ಷಕ್ಕೆ ನಾನು ಮದುವೆ ಆದ್ರೆ ನಡೀತೈತಿ. ಆದ್ರೆ ನೀನು ಹಂಗಲ್ಲಲ್ಲ, ನಿಮ್ಮ ಮನ್ಯಾಗ ನಿನ್ನನ್ನು ಭಾಳ ಮುದ್ದಿಂದ ಪ್ರೀತಿಯಿಂದ ಸಾಕ್ಯಾರ. ಅದ್ರಾಗ ನಿಮ್ಮ ಚಿಕ್ಕಪ್ಪ ಯಪ್ಪ ನಿಮ್ಮ ಕಾಕ ನೋಡಿದ್ರೆ ನಂಗೆ ಕರೆನ ಹೆದರಿಕೆ ಆಗುತ್ತಾ. ಅಯ್ಯೋ ಅವರಪ್ಪ ಅವರವ್ವ ಎಷ್ಟು ಜೀವದಾರ. ಅವ್ರ ಕಾಕನ ಮಾತು ನಡೀತೈತಂದ್ರೂ ಈಗಿನ ಅವ್ರ ಕಾಕನ ಸ್ವಂತ ಮಗಳು ಅಲ್ಲಲ್ಲ, ಅಣ್ಣನ ಮಗಳು. ಅವ್ರ ಅಪ್ಪಾರ ಎಷ್ಟು ಒಳ್ಳೆಯದಾರ, ನೀನೇ ನೋಡ್ದಲ್ಲ ರಾಮಣ್ಣ ಹೆಂಗೆ ಮಾತಾಡ್ಸಿದ್ರು. ಅಂತರ್ಗೋಗಿ ನೀ ಹಿಂಗೆ ಅಂತೀಯಪ್ಪ, ತಲೆ ಕೆಡ್ಸ್ಕೊಬೇಡ ಬಿಡು. ಆಕಿನೂ ನೀನು ನೋಡೋಕ್ಕಾಗ್ತಿಲ್ಲ ಮಾತಾಡ್ಸೋಕ್ಕಾಗ್ತಿಲ್ಲ ಅಂತ ಎಷ್ಟಕ್ಕೊಂದು ಬೇಜಾರು ಮಾಡ್ಕೊಂಡಾಗೋತ್ತೇನೆ.